ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ಏನಂತಂದ್ರೆ ಇವತ್ತು ನಾನು ಇಲ್ಲಿ ನೋಡಿ ಬ್ಯಾಗ್ ಎಲ್ಲ ಎತ್ಕೊಂಡು ಟೆಂಟ್ ಗಿಂಟೆಲ್ಲ ಎತ್ಕೊಂಡು ಕ್ಯಾಂಪ್ ಮಾಡಕ್ ಹೋಗ್ತಿದ್ದೀನಿ ಗೈಸ್. ಎಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, ಅಲ್ಲಿ ಸುತ್ತ ಅಲ್ಲಿ ಸ್ಮಶಾನ ಗೈಸ್. ಇದು ಆ್ಯಕ್ಚುಲಿ ಸ್ಮಶಾನ ಅಂತ ಹೇಳಲ್ಲ, ಆ್ಯಕ್ಚುಲಿ ಇದು ಈ ಜಾಗದಲ್ಲಿ ಯಾರು ಬಂದು ಸತ್ತೋದ್ರೆ, ಯಾರು ವ್ಯಕ್ತಿಗಳು ಸತ್ತೋದ್ರೆ ಈ ಜಾಗದಲ್ಲಿ ಸುಡ್ತಾರೆ ಅಥವಾ ಉಣ್ತಾರೆ. ಆ್ಯಕ್ಚುಲಿ ಅವ್ರ ಸೈಟ್ ಇರುತ್ತಲ್ಲ, ಇಂಥ ಜಾಗದಲ್ಲಿ ಉಣ್ತಾರೆ. ಈಗ ನಾವು ಈ ಜಾಗದಲ್ಲಿ ಕ್ಯಾಂಪ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಸುತ್ತ ಜಾಗ ಹೆಂಗಿದೆ ಅಂದರೆ ಕಂಪ್ಲೀಟ್ಲಿ ಎಂಟಿ ಪ್ಲೇಸ್ ಗೈಸ್. ಈ ಜಾಗದಲ್ಲಿ ಈಗ ಒಂಚೂರು ಮುಂದೆ ಹೋಗ್ಬೇಕು. ಮುಂದೆ ಹೋದಾಗ ಅಲ್ಲಿ ಕ್ಯಾಂಪ್ ಮಾಡೋಣ, ಬನ್ನಿ ಕ್ಯಾಂಪ್ ಮಾಡೋಕ್ಕೆ ಹೋಗೋಣ. ಅಲ್ಲಿ ಹೋಗ್ತಾ ಜಾಗ ತೋರಿಸ್ತೀನಿ. ಒಬ್ಬೊಬ್ಬನೇ ಟೆಂಟ್ ಹಾಕಿ ಸುಮಾರು ತಿಂಗಳೇ ಆಗೋಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಟೆಂಟ್ ಹಾಕಿ ಸ್ಟೇ ಮಾಡೋಣ ಅಂತಲೇ ಪ್ಲ್ಯಾನ್ ಇರೋದು ಗೈಸ್. ರೀಸೆಂಟಾಗಿ ಇಲ್ಲಿ ನೋಡಿ, ಇದೊಂದು ಮನೆ ಆಗಿದೆ ಬಿಟ್ಟರೆ ಈ ಜಾಗದಲ್ಲಿ ಮತ್ತಿನ್ನೇನು ಮನೆ ಆಗಿಲ್ಲ. ಆ ಕಡೆ ಎಲ್ಲ ತೋಟಗಳು ಗೈಸ್, ಕಂಪ್ಲೀಟ್ಲಿ ಯಾರ್ಯಾರ್ದೋ ತೋಟಗಳಿದೆಯಲ್ಲ ಆ ತೋಟಗಳು. ಅದ್ರ ಮುಂದೆ ಆ ಕಡೆ ಒಂದು ಸ್ವಲ್ಪ ಜಾಗ ಇದೆ, ಮನೆಗಳಿದ್ದಾವೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಎಂಟಿ ಸ್ಪೇಸ್ ಗೈಸ್. ಆ್ಯಕ್ಚುಲಿ ಈ ಜಾಗ ತುಂಬ ಚೆನ್ನಾಗಿದೆ ಕ್ಯಾಂಪ್ ಮಾಡೋಕ್ಕೆ. ಯಾಕಂದರೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಜಾಗದಲ್ಲಿ ನಾನು ಟೆಂಟ್ನ ಹಾಕೋಕ್ಕೆ ಕರೆಕ್ಟ್ ಇದೆ ಗೈಸ್. ಆ್ಯಕ್ಚುಲಿ ವಿಪರೀತ ಚಳಿ ಇದೆ, ಹಾಗಾಗಿ ಪಟಾಪಟ್ ಅಂತ ಟೆಂಟ್ ಹಾಕೋಬಿಡೋಣ. ಇಲ್ಲಾಂದ್ರೆ ಚಳಿಗೆ ಶೀತ ಹೋಗ್ಬಿಡುತ್ತೆ ನಂಗೆ. ಟೆಂಟ್ ಹಾಕೋದಿದೆಯಲ್ಲ ತುಂಬಾ ಹಿಂಸೆ ಕೆಲಸ ಆ್ಯಕ್ಚುಲಿ. ಬಿಡೋಣ ಗೈಸ್, ಇದನ್ನ ಕನೆಕ್ಟ್ ಮಾಡಿದ್ದೀನಿ. ಹೀಗೆ ಏನಂತಂದ್ರೆ ಈ ಉಕ್ಕುಗಳಿದೆಯಲ್ಲ, ಇದನ್ನೆಲ್ಲ ಒಂದಾಗೆ ಜೋಡಿಸ್ಕೊಬಿಡ್ಬೇಕು. ಎಲ್ಲ 4 ಸೈಡಿಂದನೂ ಬಂದೋಬಸ್ತ್ ಮಾಡ್ಬಿಡ್ಬೇಕು, ಹಾರೋಗ್ದಿರೋ ತರ. ಅಡಿಯಲ್ಲಿ ಸಣ್ಣ ಸಣ್ಣದು ಮುಂಟ್ರುಮಣಿ ಸೊಪ್ಪಿದೆಯಲ್ಲ, ಅದ್ರದ್ದು ಗಿಡ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಟೆಂಟ್ ಅರ್ದ್ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಎಷ್ಟು ಗಾಳಿ ಬರ್ತದೆ ನೋಡಿ, ಟೆಂಟ್ ಹಿಂಗೆ ಶೇಕ್ ಆಗ್ತದೆ ಸಿಕ್ಕಾಬಟ್ಟೆ. ಏನಕ್ಕೆ ಇವತ್ತು ಮಳೆಗೆಲ್ಲ ಬಂದ್ಬಿಟ್ರೆ ಹೆಂಗೆ ಕತೆ. ಇವತ್ತು ಮಳೆ ಬಂದ್ಬಿಟ್ರೆ ನಾನು ನೆಂದೇ ಹೋಗ್ಬಿಡ್ತೀನಿ ಅಂತ. ಲಾಸ್ಟ್ ಸ್ಟೆಪ್ಪು ಇದೇನು ಗೊತ್ತೆ, ಇದನ್ನ ತೆಗ್ದು ಇದ್ರ ಮೇಲೆ ಆರಿಸ್ಬಿಡ್ಬೇಕು ಗೈಸ್. ಆರಿಸ್ಬಿಟ್ರೆ ಲಾಕ್ ಮಾಡೋದು. ನೋಡಿ ಗಾಳಿ ಎಷ್ಟಿದೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಆರೋಗ್ತಾಯಿದೆ ಟೆಂಟ್. ಇಲ್ಲಿ ನೋಡಿ ಕಂಪ್ಲೀಟ್ಲಿ ಇದು ಶೇಕ್ ಆಗೋಗ್ತಿದೆ, ಹಾರಾರಿ. ಫೈನಲಿ ಗೈಸ್ ಟೆಂಟನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಹಿಂದೆ ಕಾಣಿಸ್ತೀನಿ ನೋಡಿ, ಟೆಂಟು ಕಂಪ್ಲೀಟಾಗಿ ರೆಡಿ ಆಗಿದೆ. ಇಲ್ಲಿ ಇದೆಯಲ್ಲ ಬ್ಯಾಗ್ಗಳು, ಈ ಬ್ಯಾಗನ್ನೆಲ್ಲ ತೆಗ್ದು ಒಳಗೆ ಹಾಕ್ಬಿಡೋಣ. ಯಾಕಂದ್ರೆ ಸ್ವಲ್ಪ ವೆಯ್ಟ್ ಬರುತ್ತಲ್ಲ, ವೆಯ್ಟ್ ಬರೋದ್ರಿಂದ ಟೆಂಟ್ ಅಷ್ಟು ಆರೋಗಲ್ಲ. ನಾನೇನೋ ಹೊರಗಡೆ ಬಂದರೆ ಟೆಂಟ್ ಹಂಗೆ ಸ್ಟೇಬಲ್ ಆಗಿ ನಿಲ್ಲುತ್ತೆ, ಇಲ್ಲಾಂದರೆ ಗಾಳಿಗೆ ಆರೋಗ್ಬಿಡುತ್ತೆ ಟೆಂಟು. ಬ್ಯಾಗ್ನೆಲ್ಲ ತೆಗೆದು ಒಳಗೆ ಹಾಕೊಂಡು ಈಗ ಇದನ್ನಿದೆಯಲ್ಲ, ಇದಕ್ಕೆ ಆರಿಸಿದ್ರೆ ಕರೆಕ್ಟ್ ಆಗುತ್ತೆ. ಈ ಬ್ಯಾಗನ್ನೆಲ್ಲ ತೆಗ್ದು ಒಳಗೆ ಹಾಕೋಬಿಡೋಣ ಗೈಸ್. ಟ್ರೈಪಾಡ್ ಒಂದಿದೆ, ಅದು ಅಲ್ಲೇ ಇರಲಿ. ಅದು ಆ್ಯಕ್ಚುಲಿ ಟ್ರೈಪಾಡ್ ನನಗೆ ಬೇಕಾಗುತ್ತೆ. ಫಸ್ಟು ನಾನೀಗ ಟೆಂಟ್ ಒಳಗೆ ಹೋಗ್ಬಿಡೋಣ ದೇವ್ರೆ. ಅಷ್ಟು ಚಳಿ ಹೊಡಿತದೆ ಹೊರಗಡೆಯಲ್ಲಿ. ಅಬ್ಬ ಸ್ವಲ್ಪ ನೆಲ ತಗುದಿಬ್ಬ ಅನ್ನಿಸ್ತದೆ, ಬಟ್ ಸ್ಟಿಲ್ ಓಕೆ ಗೈಸ್. ಫೈನಲಿ ಟೆಂಟ್ ಒಳಗೆ ಬಂದು ಈಗ ಕೂತಿದ್ದೀನಿ. ಈಗೇನಂತಂದರೆ ಈ ಜಾಗನೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಚಳಿ ಸಿಕ್ಕಾಬಟ್ಟೆ ಇರೋದ್ರಿಂದ. ನಾನು ಅಡುಗೆಗೋಸ್ಕರ ಇವತ್ತು ಇಲ್ಲಿ ನೋಡಿ ಮ್ಯಾಗಿ ತಂದು ಇಟ್ಕೊಂಡಿದ್ದೀನಿ. ಎರಡು ಮ್ಯಾಗಿ ಮತ್ತು ಒಂದು ಸ್ವಲ್ಪ ಖಾರ ಮತ್ತು ಒಂದೆರಡು ಬಿಸ್ಕೆಟ್, ಆಯಿತಾ, ಬೆಣ್ಣೆ ಬಿಸ್ಕೆಟು. ಅದ್ರ ಜೊತೆಗೆ ಮೂಂಗ್ ದಾಲು ಅಷ್ಟೇ. ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಕ್ಕೆ ಇದು ನೀರು ಅಡುಗೆಗೆ ಮತ್ತು ಕುಡಿಯೋಕ್ಕೆ. ಬನ್ನಿ ಮ್ಯಾಗಿ ಮಾಡೋಣ. ಆ್ಯಕ್ಚುಲಿ ಹೊರಗಡೆ ಹೋಗಿ ಮಾಡ್ಬೋದು ಮ್ಯಾಗಿನ, ಬಟ್ ಹೊರಗಡೆ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಮತ್ತು ಗ್ಯಾಸು ಸಿಕ್ಕಾಪಟ್ಟೆ ಕಡಿಮೆ ಇದೆ ಗೈಸ್. ಇದರಲ್ಲಿ ಆರ್ಡ್ರ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ ತುಂಬ ಕಡಿಮೆನೇ ಇದೆ, ಕೇಳಿಸ್ತಾ? ಇಷ್ಟೇ ಇರೋದು ಇದರಲ್ಲಿ ಕ್ವಾಂಟಿಟಿ. ಈಗ ಇಷ್ಟರಲ್ಲೇ ಮೇಂಟೈನ್ ಮಾಡ್ಬೇಕು ನಾನು ಇದನ್ನು ಗೈಸ್. ಏನು ಪ್ರಾಬ್ಲಮ್ ಅಂತಂದರೆ ಗೊರಿಲ್ಲಾ ಪೋಡು ನಾನು ಹೊಸದೊಂದು ತೊಗೊಂಡಿದ್ದೆ. ಆ ಗೊರಿಲ್ಲಾ ಪೋಡ್ ಈಗಿಲ್ಲ ಗೈಸ್, ಕಳೆದೋಗ್ಬಿಡ್ತದು. ವೀಡಿಯೋ ಶೂಟ್ ಮಾಡೋಕ್ಕಂತನೂ ಏನಕ್ಕೋ ಯಾವೆಲ್ಲ ಎತ್ಕೊಂಡು ಹೋಗಿದ್ದೆ ಕೈಯಲ್ಲಿ. ಅವಾಗ ಹೋಗಿದ್ದಾಗ ಪಕ್ಷಿ ಶಬ್ದ ಅದು ಎತ್ಕೊಂಡು ಹೋಗಿದ್ದೆ. ಆ ಟೈಮಲ್ಲಿ ಕಳೆದೋಗ್ಬಿಡ್ತು. ಎಲ್ಲಿಟ್ನೋ ಅನ್ನೋದು ನೆನಪಿಲ್ಲ. ಮನೇಲಿ ಇದೆಯೋ ಕಳೆದೋಯ್ತೋ ಒಂದೂ ಗೊತ್ತಿಲ್ಲ. ಈಗ ಏನೇ ಅಂದರೂ ಕೈಯಲ್ಲೇ ಮೇಂಟೈನ್ ಮಾಡಿ ಕೈಯಲ್ಲೇ ಮಾಡಬೇಕೆಲ್ಲ ಗೈಸ್. ಇವತ್ತಿಂದು ಪಿಲ್ಲೋನೇ ನನಗೆ ಇವತ್ತು ಟ್ರೈಪೋಡು ಗೈಸ್. ಟ್ರೈಪೋಡ್ ಥರ ಹಿಂಗೆ ಇಟ್ಬಿಡೋಣ. ಇದನ್ನ ಹಿಂಗೆ ಇಟ್ಬಿಟ್ಟು ಲೈಟ್ ಹಿಂಗೆ ಬಿಟ್ಬಿಡೋಣ. ಹಿಂಗಿಟ್ರೆ ಇದೇ ಇವತ್ತಿನ ಟ್ರೈಪೋಡ್. ಬನ್ನಿ ಈಗ ಏನಂತಂದರೆ ಫಸ್ಟು ಆನಿಯನ್ನ ಕಟ್ ಮಾಡ್ಕೊಬಿಡೋಣ. ಇದರಲ್ಲಿ ಫಸ್ಟು ಆನಿಯನ್ನ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ನಿಮಗೆ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ನಮ್ಮ ಪಕ್ಕದ ಮನೆ ಮಕ್ಕಳು ಜೊತೆ ಸೇರಿ ನಾನು ಕ್ಯಾಂಪ್ ವಿಡಿಯೋ ಮಾಡಿದ್ದೆ. ಹೆಂಗಿತ್ತು ವಿಡಿಯೋ? ಇಷ್ಟ ಆಯ್ತಾ ನಿಮ್ಗೆಲ್ಲರಿಗೂ ಗೈಸ್? ಕೌಂಟ್ರು ಕೊಡ್ತಿದ್ರು, ಒಬ್ರಿಗಿಂತ ಒಬ್ಬರು ಗ್ರೇಟ್ ಬಿಡಿ. ಅವರು ನನಗೆ ಮಾತಾಡೋಕೆ ಬರಲ್ಲ ಗೈಸ್, ಆ ಥರ ಮಾತಾಡ್ತಾರೆ ಅವರು ಹುಡುಗರುಗಳು. ಸೈಕಾಗಿ ಮಾತಾಡ್ತಾರೆ ಮಾತ್ರ. ಈರುಳ್ಳಿ ಖಾರ ಇದೆ ಅನಿಸುತ್ತೆ, ಕಣ್ಣಿಗೆ ಉರಿತಾ ಇದೆ ಈಗಲೇ. ನಿಮ್ಗೇನಾದ್ರು ಗೊತ್ತಾ ಈರುಳ್ಳಿ ಅಷ್ಟು ಫಾಸ್ಟ್ ಕಟ್ ಮಾಡ್ತೀನಿ ಅಂತ? ನಾನು ನೋಡಿ ಫಾಸ್ಟಾಗಿ ಕಟ್ ಮಾಡ್ತೀನಿ. ನನಗೆ ಕಂಪ್ಲೀಟ್ ಆನಿಯನ್ನು ಈರುಳ್ಳಿ ಕಟ್ ಮಾಡೋದು ಕಲ್ತಿದ್ದೀನಿ ಚೆನ್ನಾಗಿ, ಬಟ್ ಇಲ್ಲಿ ಪ್ರಯೋಗ ಮಾಡೋದು ಬೇಡ, ಎಲ್ಲ ಆರೋಗ್ತದೆ ಸೈಡಿಗೆ. ಈರುಳ್ಳಿ ಸಿಕ್ಕಾಪಟ್ಟೆ ಖಾರ ಐತೆ ಅನಿಸುತ್ತೆ ಗೈಸ್. ನೋಡಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು. ಅದಕ್ಕೂ
ಗೈಸ್ ಎಲ್ಲ ಆನಿಯನ್ನು ಬೀಟ್ರೂಟು ಅಲ್ಲ ಆನಿಯನ್ ಮತ್ತೆ ಕ್ಯಾರೆಟು ಮತ್ತೆ ವೆಜಿಟೇಬಲ್ಸ್ ಇದೆಯಲ್ಲ ಇದು ಎಂಥದ್ದು ಅಂತಾರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ಐಟಮ್ಗಳು ಹೆಸರೇ ಬರಲ್ಲ ಗೈಸ್. ಇದು ಬೀನ್ಸಾ? ಬೀನ್ಸು ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಏನಂತಾರೆ ಗ್ಯಾಸ್ ಕಚ್ಚಿ ಅಡುಗೆನ ಸ್ಟಾರ್ಟ್ ಮಾಡಿಬಿಡೋಣ. ಅಡುಗೆ ಅಂತ ಏನಿಲ್ಲ, ಜಸ್ಟ್ ಮ್ಯಾಗಿ ಮಾಡ್ತಿದ್ದೀನಿ ಇವತ್ತು. ಓಕೆ, ಇಟ್ಬಿಡೋಣ. ಸ್ವಲ್ಪ ನೀಟಾಗಿ ಇಟ್ಕೋಬೇಕು, ಜಾರ್ಗೆ ಹೋಯ್ತು ಅಂದರೆ ಮುಗಿದ ಕತೆ. ನೀರನ್ನ ಆ್ಯಡ್ ಮಾಡೋಣ ಇದಕ್ಕೆ. ಆಯ್ತು, ಗಾಳಿ ಜಾಸ್ತಿಯಾಗಿ ಟೆಂಟೆಲ್ಲ ಈ ಕಡೆ ಬರ್ತಾಯಿದೆ. ಇಲ್ಲಿ ನೋಡಿ ಹೆಂಗೆ ಶೇಕ್ ಆಗ್ತದೆ ಟೆಂಟ್ ಪೂರ್ತಿ. ಹಾಂ, ಯಾರೋ ತಳ್ತಿರೋ ಥರ ಶಬ್ದ ಬರ್ತಾಯಿಲ್ವಾ? ಆ್ಯಕ್ಚುಲಿ ಅದು ಗಾಳಿಗೆ ಬರ್ತಿರೋದು ಗೈಸ್. ಉಯ್ಯು ಟೆಂಟೆ ಎದ್ದು ಬರ್ತಾಯಿದೆ ಈ ಕಡೆಗೆ. ಇದಕ್ಕೊಂಚೂರು ನೀರನ್ನ ಆ್ಯಡ್ ಮಾಡೋಣ. ಇಲ್ಲೇ ಮಲ್ಕೊಂಡ್ರೆ ಗೈಸ್ ಆ್ಯಕ್ಚುಲಿ ಈಗ ಟೈಮ್ ಎಷ್ಟಾಗ್ತಿದೆ ತೋರಿಸ್ಲಾ? ಎಕ್ಸಾಕ್ಟ್ಲಿ ಟೈಮ್ ಈಗ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಈಗ 10 ಗಂಟೆ ಈಗ ಟೈಮು. ಆ್ಯಕ್ಚುಲಿ ಈಗ ಲೈಟಾಗಿ ಮಿಸ್ಟೆಲ್ಲ ಸ್ಟಾರ್ಟ್ ಆಗುತ್ತೆ, ಫಾಗೆಲ್ಲ ಸ್ಟಾರ್ಟ್ ಆಗಿ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಗ ಪೂರ್ತಿ ಮಿಸ್ಟಿಂದ ಕವರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಈಗೇನು ಇದು ಟೆಂಟಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ಮಿಸ್ಟ್ ಆಗಿರೋದೆಲ್ಲ ಹೋಗ್ತಾ 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 ನೈಟ್ ಒಂದು 12 o'clock ಆದಂಗೆ ಫುಲ್ಲು ಮಿಸ್ಟ್ ಕವರ್ ಆಗುತ್ತೆ. ಟೆಂಟ್ ಪೂರ್ತಿ ಒದ್ದೆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಐಟಮ್ಗಳು ತಿನ್ಬೇಕು ಆಮೇಲೆ, ಈಗಲೇ ತಿನ್ನೋದು ಬೇಡ. ತಿಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಕೂರೋದ್ಕಿಂತನೂ ಆಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ತಿಂದರೆ ಆರಾಮಾಗಿ ಅನ್ಸುತ್ತೆ. ಏನೋ ಮಾತಾಡ್ಕೊಂಡು ಏನೋ ಸ್ಟೋರಿಗಿರಿ ಹೇಳ್ಕೊಳ್ಳೋಣ. ನನ್ನ ಲೈಫಲ್ಲಿ ಒಂದು ಗೋಸ್ಟ್ ಇನ್ಸಿಡೆಂಟ್ ನಡೆದಿದೆ, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ ಇವತ್ತು. ಓಕೆನಾ? ಒಂದು ಸರಿ ಅಲ್ಲ, 2 ಸರಿ ನಡೆದಿದೆ. ಬಟ್ ಒಂದು ಸರಿ ನಡೆದಿರೋದನ್ನ ಹೇಳ್ಕೊಳ್ತೀನಿ, ಇನ್ನೊಂದು ಇನ್ಯಾವ ಥರ ಕ್ಯಾಂಪ್ ಮಾಡಿದಾಗ ಹೇಳ್ತೀನಿ, ಆಯಿತಾ? ಬನ್ನಿ ಈಗ ಇದನ್ನು ಐಟಮ್ನ ಹಾಕ್ಕೊಳ್ಳೋಣ ಅದರೊಳಗೆ. ಇದು ಆಯಿಲ್ ತೊಗೊಬಂದೆಲ್ಲ ನೀಟಾಗಿ ಮಾಡ್ಬೋದು, ಬಟ್ ಇದೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮ್ಯಾಗಿ ಹೆಂಗಿದ್ರು ಚೆಂದಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಈಗ ಇದನ್ನೊಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ. ಸ್ವಲ್ಪ ಬಾಯ್ಲ್ ಆದಮೇಲೆ ನಮ್ಮ ಈ ತಂದಿರೋ ಈ ಮ್ಯಾಗಿ ಪ್ಯಾಕ್ ಇದೆಯಲ್ಲ, ಮ್ಯಾಗಿ ಪ್ಯಾಕ್ನ ಕಿಟ್ನ ತೆಗ್ದು ಹಾಕಿ ಆಮೇಲೆ ತಿನ್ಕೊಳ್ಳೋಣ. ಅದಾದಮೇಲೆ ಇದಾದ್ಮೇಲೆ ಫೋನಲ್ಲಿ ಏನೋ ವೀಡಿಯೋಸ್ ಏನಾರು ಇದ್ದರೆ ಅದನ್ನು ವೀಡಿಯೋಸ್ ನೋಡೋಣ. ಸ್ನ್ಯಾಕ್ಸ್ ಜೊತೆ ಖಾರ ಜೊತೆ ತಿನ್ನೋಣ ಗೈಸ್. ಈಗ ನೋಡಿ ಫುಲ್ ಕುದೀತಾ ಇದೆ ಆಲ್ರೆಡಿ. ಈಗ ಬಿಸಿಯಾಗಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ಈಗ ಈ ಮ್ಯಾಗಿನ ತೆಗ್ದು ಮತ್ತೆ ತಂದಿರೋ ಅಂಥ ಇಲ್ಲಿ ಎಲ್ಲೋಯ್ತದು ಇಲ್ಲಿ ಈ ಮಸಾಲನ್ನ ತೆಗ್ದು ಗೈಸ್ ಹಾಕ್ಬಿಡೋಣ. ಅಯ್ಯೋ, ಟೆಂಟ್ ಈ ಕಡೆ ಗಾಳಿ ಜಾಸ್ತಿ ಸರಿಯಾಗಿ ಎಳಿತೈತೆ, ಹಿಂಸೆ ಕೊಡ್ತೈತೆ ಯಾಕೋ. ಫಸ್ಟ್ ಇದೆಲ್ಲ ಇದೆಯಲ್ಲ, ಈ ಮ್ಯಾಗಿ ಇದೆಯಲ್ಲ, ಇದನ್ನು ತೆಗ್ದು ಹಾಕ್ಬಿಡೋಣ ಕಂಪ್ಲೀಟಾಗಿ. ನೋಡಿ ಯೋ ಯಾಕೋ ಟೆಂಟು ಬರಬೇಡ ಕಣೋ ನಿನ್ನ ಗಂಟು. ಅದಾದಮೇಲೆ ನಮಗೆ ಕೊಟ್ಟಿರ್ತಾರಲ್ಲ ಈ ಮ್ಯಾಗಿನ, ಇದನ್ನು ತೆಗ್ದು ಮ್ಯಾಗಿ ಮಸಾಲಾನ ತೆಗ್ದು ಇದಕ್ಕೆ ಹಾಕ್ಬಿಡೋದು. ಕುಕಿಂಗ್ ಚಾನಲ್ಲ ಏನು ಇದು, ಕ್ಯಾಂಪಿಂಗ್ ಚಾನಲ್ಲ. ಮಿಕ್ಸ್ ಮಾಡಿದ್ದೀನಿ. ಈಗ ಇದೆಯಲ್ಲ ತಂದಿರೋದು ಐಟಮ್ನ, ಖಾರ ಪುಡಿ, ಒಂದು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ. ಇದನ್ನು ಇದರೊಳಗೆ ಹಾಕ್ಬಿಡೋಣ. ಈಗ ಇದು ಬೇಯ್ಲಿ ಒಂದು ಸ್ವಲ್ಪ ಹೊತ್ತು. ಬೆಂದಾದ್ಮೇಲೆ ತಿನ್ನಕ್ಕೆ ಮಸ್ತಾಗಿರುತ್ತೆ ಗೈಸ್. ಹೊಗೆ ನೋಡಿ ಹೆಂಗೆ ಬರ್ತಿದೆ. ಬೇಯ್ಬೇಕೀಗ ಇದೊಂದು ಸ್ವಲ್ಪ. ಬನ್ನಿ ಇದೊಂದು ಸ್ವಲ್ಪ ಬೇಯ್ತಲ್ಲಿ, ಅಷ್ಟೊತ್ತಿಗೆ ನಾವು ಇದನ್ನು ಮುಚ್ಚೆಲ್ಲ ಹಾಕ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಯಾವ್ದಾರು ನೋಡ್ತಾ ಇರೋಣ. ಆ್ಯಕ್ಚುಲಿ ಒಂದು ವಿಷಯ ಹೇಳ್ಬೇಕಂದ್ರೆ ನಾನು ಎಷ್ಟೋ ಸಾರಿ ಕ್ಯಾಂಪ್ ವಿಡಿಯೋ ಎಲ್ಲ ಮಾಡಿದ್ದೀನಿ. ನಾನು ಧರ್ಮಸ್ಥಳ ಹತ್ರ ಎಲ್ಲ ಹೋಗಿ ಟೆಂಟೆಲ್ಲ ಹಾಕಿ ಮಲಗಿರೋದೆಲ್ಲ ಸಿಚುವೇಶನ್ಗಳಿದೆ. ಮತ್ತು ಯಾವುದಾದ್ರು ಬೆಟ್ಟದ ಹತ್ರ ಎಲ್ಲ ಹೋಗಿ ಕ್ಯಾಂಪ್ ಮಾಡಿದ್ದೀನಿ. ಅದೇ ಈ ಕ್ಯಾಂಪ್ ಇದೆಯಲ್ಲ, ಈ ಟೆಂಟಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ಈ ಥರ ಔಟ್ಡೋರಿಗೆ ಬಂದು. ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟೈಮು ಔಟ್ಡೋರಿಗೆ ಬಂದು ಈ ಟೆಂಟಲ್ಲಿ ಮಾಡ್ತಿರೋದು. ಔಟ್ಡೋರ್ ಅಂದರೆ ನಮ್ಮ ಮಕ್ಕಳು ಇದ್ದಾರಲ್ಲ, ಪಕ್ಕದ ಮನೆ ಮಕ್ಕಳೆಲ್ಲ, ಅವ್ರ ಜೊತೆ ಸೇರಿ ಕ್ಯಾಂಪಿಂಗ್ ಮಾಡ್ತಿದ್ದೆ ಗೈಸ್. ಈಗ ಫಸ್ಟ್ ಟೈಮು ಇದರ ಹೊರಗಡೆ ಬಂದು ಕ್ಯಾಂಪ್ ಹಾಕಿರೋದು. ಆ್ಯಕ್ಚುಲಿ ಇದು ಕ್ವಾಲಿಟಿ ಆ್ಯಕ್ಚುಲಿ ಓಕೆ. ನನ್ನ ಹತ್ರ ಇದ್ದಿದ್ದು 800 rupees ಟೆಂಟನ್ನು ತೊಗೊಬಂದು ಇಟ್ಕೊಂಡಿದ್ದೆ ಮುಂಚೆ ಎಲ್ಲ. ಅದನ್ನೇ ಪಿಚ್ ಮಾಡ್ಬೇಕಾರೆ ಅದು ಗಾಳಿ ಮುಳ್ಳಂಗಿರಿಲಿ ಕ್ಯಾಂಪ್ ಮಾಡ್ಬೇಕಾರೆ ಫುಲ್ಲು ಎಗರೋಗ್ಬಿಟ್ಟಿತ್ತು. ಅದು ಎಗರೋಗಿತ್ತಂದರೆ ಗಾಳಿಗೆಲ್ಲ ಬೂಸ್ಟ್ ಅಂಕಳಿ ಅದು ಅರ್ಧೇ ಹೋಗ್ಬಿಟ್ಟಿತ್ತು. ವಿಪರೀತ ಗಾಳಿ ಇತ್ತು ಆ ಟೈಮಲ್ಲಿ. ಆವಾಗಲೇ ಕ್ಯಾಂಪ್ ಮಾಡಿದ್ದೆ. ಇಂಥ ಟೆಂಟನ್ನು ತಗೊಂಡೋಗಿದ್ದಿದೆ ಹಾಳಾಗೋಗ್ಬಿಟ್ಟಿರೋದು. ಕಾಸ್ಟ್ಲಿ ಅಲ್ವಾ ಇದು ಟೆಂಟು, ಹಂಗಾಗಿ ಬೇಜಾರಾಗುತ್ತೆ ಏನಾರು ಹಾಳಾಗೋಗ್ಬಿಟ್ರೆ. ಮ್ಯಾಗಿ ಒಂದು ಕಡೆ ಬಾಯ್ಲ್ ಆಗ್ತಿದೆ ಗೈಸ್. ಆವಾಗಲೇ ಏನು ಹೇಳಿದ್ದೆ ಹೇಳಿ, ನನ್ನ ಲೈಫಲ್ಲಿ ನಡೆದಿರೋ ಒಂದು ಹಾರರ್ ಇನ್ಸಿಡೆಂಟ್ನ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಬನ್ನಿ ಹಾರರ್ ಇನ್ಸಿಡೆಂಟ್ನ ಏನಂತ ಹೇಳ್ತೀನಿ. ಬನ್ನಿ ಅದು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. 2 ಪರ್ಸ್ನಲಾಗಿ ನನ್ನ ಲೈಫಲ್ಲಿ ಒಂದು 2 ಸರಿ ನಡೆದಿದೆ. ಇನ್ನೊಂದು ನಾನು ನಮ್ಮ ಫ್ರೆಂಡ್ ಹೋಗ್ಬೇಕಾರೆ ನಮ್ಮಿಬ್ಬರು ಮಧ್ಯೆ ನಡೆದಂಥ ಒಂದು ಹಾರರ್ ಇನ್ಸಿಡೆಂಟ್. ಆ್ಯಕ್ಚುಲಿ ಅದು ಹಿಂಗೆ, ನಾನು ನನ್ನ ಫ್ರೆಂಡು ಗೋವಾ ಹೋಗ್ತಿದ್ವಿ. ಆ್ಯಕ್ಚುಲಿ ಅವನು ಡ್ರೈವರ್ ಆಗಿದ್ದ. ಲೋಡ್ ಇತ್ತು, ಲೋಡ್ನ ಇಳಿಸ್ಬರಕ್ಕಂತ ಹೋಗಿದ್ವಿ. ಅಂದರೆ ಅವನ ಜೊತೆ ನಾನು ಸುಮ್ಮನೆ ಹೋಗ್ತಿದ್ದೆ ಟೈಮ್ ಪಾಸಿಗೆ ಅಂತೇಳಿ, ನನಗೂ ಒಂದು ವೀಡಿಯೋ ಶೂಟ್ ಆಗುತ್ತೆ ಅಂತೇಳಿ. ಕಟ್ಟು ಶಿವಮೊಗ್ಗ ದಾಟಿದ್ಮೇಲೆ ಮತ್ತೆ ಶಿವಮೊಗ್ಗ ದಾಟಿ ನೈಟ್ ಒಂದು ಅಪ್ರಾಕ್ಸಿಮೇಟ್ 1:30-2 ಗಂಟೆ ಆಗಿರ್ಬೋದು. ಆ್ಯಕ್ಚುಲಿ ಅದು ಜೋಗ್ ಫಾಲ್ಸ್ ದಾಟಿದ್ದು ಮುಂದೆ ರೋಡು, ತಿಕ್ಕು ಫಾರೆಸ್ಟ್ ಅದು. ಆ್ಯಕ್ಚುಲಿ ಪಿಕಪ್ಪಲ್ಲಿ ಹೋಗ್ತಿದ್ವಿ. ಏನಾಯ್ತು ಅಂದರೆ ಸಡನ್ನಾಗಿ ನಮ್ಮ ಮುಂದೆ ಒಂದು ದೊಡ್ಡ ಬಸ್ ಹೋಯ್ತು. ಇಲ್ಲಿ ಹೋಗಿ ಒಂದು 5 ನಿಮಿಷ ಆಗಿದೆ ಬಸ್ ಪಾಸಾಗಿ. ಸಡನ್ನಾಗಿ ನಮಗೆ ನಮ್ಮ ಪಿಕಪ್ ಇದೆಯಲ್ಲ, ಪಿಕಪ್ಪಿಂದ ಹಿಂದೆ ಸಡನ್ನಾಗಿ ಶಬ್ದ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಜಲ್ 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 ಅಂತ ಗೆಜ್ಜೆ ಶಬ್ದ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇದು ನಾನು ಫೇಕಾಗಿ ಹೇಳ್ತಿಲ್ಲ, ಫ್ಯಾಕ್ಟ್. ಆ್ಯಕ್ಚುಲಿ
ಮಚ್ಚ ನೀನೇನಾದ್ರು ನೋಡ್ತಿದ್ರೆ ಈ ವಿಡಿಯೋನ ಕಮೆಂಟ್ ಮಾಡು. ಜಲ್ 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 ಅಂತ ಶಬ್ದ ಆಗ್ತಿತ್ತು. ಅಂದರೆ ಅದಕ್ಕೂ ಆಗೋಕ್ಕೆ ಮುಂಚೆ ನಾನು ಅವನು ಮಾತಾಡ್ತಿರೋ ಸಡನ್ನಾಗಿ ಇಬ್ಬರಿಗೂ ಅಟ್ ದ ಸೇಮ್ ಟೈಮ್ ಶಬ್ದ ಬಂದ್ಬಿಡ್ತು ಒಂದು ಟರ್ನಿಂಗಲ್ಲಿ. ಇದೇನು ಗಾಡಿಯಿಂದ ಹಿಂದೆ ಡೋರ್ ಇರುತ್ತಲ್ಲ ಗಾಡಿದು, ನಾನು ಅವನು ಮಾತಾಡ್ತಿದ್ದೆ. ಸಡನ್ನಾಗಿ ಅವನು ಹಿಂಗೆ ಕೈ ಹಿಂಗೆ ಅಂದ ಮಾತಾಡ್ಬೇಡ ಅಂತೇಳಿ. ಆಮೇಲೆ ನಾನು ಸೈಲೆಂಟ್ ಅದೇ ಮಾತಾಡಲಿಲ್ಲ. ಸಡನ್ನಾಗಿ ಇಬ್ಬರು ಅಟ್ ಎ ಟೈಮ್ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಮತ್ತೆ ಹಿಂದೆ ಏನೋ ಶಬ್ದ ಬಂತಲ್ಲ ಅಂತ ಇಬ್ರು ಅಟ್ ಎ ಟೈಮ್ ವರ್ಡ್ಸ್ಗಳು ಯೂಸ್ ಮಾಡಿದ್ವಿ. ಅದನ್ನ ಏನು ಅಂತಂದ್ರೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು. ವಿತಿನ್ ಒಂದು 10 ಸೆಕೆಂಡ್ ಹಂಗೆ ಶಬ್ದ ಬರ್ತಿದೆ ಅದು. ಆಮೇಲೆ ಸಡನ್ನಾಗಿ ನಿಂತೋಯ್ತು. ಇನ್ನೊಂದು ಚೂರು ಮುಂದೆ ಹೋಗೋಕೆ ಹೋದಾಗ ಇನ್ನು ಸಡನ್ನಾಗಿ ಡೋರಿಂದ ಇದ್ದಿದ್ದ ಶಬ್ದ ಸಡನ್ನಾಗಿ ನಮ್ಮ ಗಾಡಿ ಹಿಂಗೆ ಥಿಕ್ ಫಾರೆಸ್ಟಲ್ಲಿ ನಮ್ದು ಒಂದೇ ಗಾಡಿ, ನಾನು ಅವನು ಇಬ್ಬರೇ ಇದ್ದಿದ್ದು. ಹಿಂಗೆ ಪಾಸ್ ಆಗ್ತಿರೋ ಟೈಮಲ್ಲಿ ಅವ್ನು ಕೂತಿದ್ದಾನಲ್ಲ ರೈಟ್ ಸೈಡ್ ಡ್ರೈವಿಂಗ್ ಸೈಡು ಆ ಕಡೆ ಸೈಡು ಫುಲ್ಲು ಫಾರೆಸ್ಟ್ ಇದೆ. ರೋಡ್ ಸೈಡು ರೋಡಿನ ಎಡ್ಜಲ್ಲಿ, ಓಕೆನಾ, ರೋಡಿನ ಎಡ್ಜಲ್ಲಿ ಫುಲ್ಲು ಫಾರೆಸ್ಟ್ ಇದೆ. ನನ್ನ ಕಡೆ ಫುಲ್ ಫಾರೆಸ್ಟ್ ಇದೆ. ಸೆಂಟ್ರಲ್ ರೋಡು. ಫಾರೆಸ್ಟ್ ಒಳಗೆ ಮತ್ತೆ ಜಲ್ 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 ಅಂತ ಶಬ್ದ ಆಯ್ತು. ಆ ಜಾಗದಲ್ಲಿ ಆ್ಯಕ್ಚುಲಿ ಯಾವುದೂ ಜನಗಳಿರಲ್ಲ ಅಂತ ಜಾಗ. ಸಡನ್ನಾಗಿ ಹೆಂಗೆ ಶಬ್ದ ಆಯಿತು ಅಂದರೆ ಜಲ್ 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 ಅಂತೇಳಿ ಓಡಾಡೋ ಶಬ್ದ ಆಯಿತು. ಅದು ಎಷ್ಟು ದೂರ ಬಂತಂದರೆ ಅದು ನಮ್ಮ ಜೊತೆನೇ ಬಂದಂಗೆ ಶಬ್ದ ಆಯ್ತು. ಅದು ತೀರಾ ಅಷ್ಟೇನು ಫಾಸ್ಟ್ ಇರೋ ಲೋಡ್ ಹಾಕಿದ್ದು ಗಾಡಿ, ಹಂಗಾಗಿ ನಮ್ಮ ಜೊತೆನೇ ಜಲ್ 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 ಅಂತ ಬಂದು ಸಡನ್ನಾಗಿ ನಿಂತೋಯ್ತು. ನಮ್ಮ ಹಿಂದೆ ನಮ್ಮ ಗಾಡಿ ಒಳಗೆ ಡೋರ್ ಹತ್ರ ಇದ್ದಿದ್ದ ಶಬ್ದ ಸಡನ್ನಾಗಿ ರೈಟಲ್ಲಿ ಡ್ರೈವರ್ ಕೊಡ್ತಾರಲ್ಲ ವಿಂಡೋ, ಆ ವಿಂಡೋದಿಂದ ಹೊರಗಡೆ ಆ ಶಬ್ದ ಆಯ್ತು. ಏನಂತ ಕಮೆಂಟ್ ಮಾಡಿ ನೀವೇ. ಸ್ವಲ್ಪ ಏನೋ ಒಂಥರ ಅನ್ಕಂಫರ್ಟಬಲ್, ಬಟ್ ಹಂಗೆ ಮ್ಯಾನ್ ಮಾಡ್ಕೊಂಡು ನಿಧಾನ ಮಾಡ್ಕೊಂಡು ಸ್ಲೋ ಅಂತ ಗಾಡಿ ಓಡಿಸ್ಕೊಂಡು ಫಾಸ್ಟ್ ಹೋಗೋಕ್ಕಾಗಲ್ಲ. ಅದು ಲೋಡ್ ಗಾಡಿ ಕಂಪ್ಲೀಟ್ಲಿ ಡೌನ್ ಬೇರೆ. ನಾವು ಗೋವಾ ರೀಚ್ ಆಗ್ಬಿಟ್ವಿ ಗೈಸ್. ಇದು ನಮ್ಮದು ಮತ್ತು ನನ್ನ ಫ್ರೆಂಡಿನ ಲೈಫಲ್ಲಿ ನಡೆದಂಥ ಇನ್ಸಿಡೆಂಟು. ಅನುಭವಿಸಿದೀವಲ್ಲ ಆ ಸಿಚುವೇಶನಲ್ಲಿ ನಮ್ಮಿಬ್ಬರ ಮಧ್ಯೆ ಹೆಂಗಾಗಿತ್ತು ಅನ್ನೋದು ನಮಗೆ ಮಾತ್ರ ಚೆನ್ನಾಗಿ ಗೊತ್ತು. ಗೈಸ್ ಫೈನಲಿ ಮ್ಯಾಗಿ ಬೆಂದಿದೆ ನೋಡಿ. ಇದನ್ನು ಈಗ ಇಳಿಸ್ಕೊಬಿಡೋಣ ಗೈಸ್. ಇದಕ್ಕೂ ಮುಂಚೆ ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ. ಖುಷಿ ವಿಷಯ ಏನಂದರೆ ಗೈಸ್, ಗ್ಯಾಸ್ ಆ್ಯಕ್ಚುಲಿ ಸಾಲಲ್ಲ ಅಂದ್ಕೊಂಡಿದ್ದೆ ನಾನು. ಬಟ್ ಗ್ಯಾಸ್ ತುಂಬಾ ಚೆನ್ನಾಗಿ ಹುರಿದಿದೆ. ಆ್ಯಕ್ಚುಲಿ ಫುಲ್ಲು ಕಡಿಮೆ ಇತ್ತು ಗೈಸ್. ಒಂಚೂರು ಇಷ್ಟೇನೇ ಇತ್ತು ಅಷ್ಟೇ. ಗ್ಯಾಸು ಖಾಲಿಯಾಗಿ ಹೋಗ್ಬಿಡುತ್ತೆ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಗ್ಯಾಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅದಕ್ಕೊಂದು ಸಖತ್ ಖುಷಿ ಆಗ್ತಿದೆ ಮನಸ್ಸಿಗೆ. ಒಂಥರ ಹ್ಯಾಪಿ ಆನಂದ ಆಗ್ತಿದೆ. ಎಲ್ಲಿ ಅರ್ಧ ಬರ್ಧ ನಿಂತೋಗ್ಬಿಡುತ್ತೋ ಗ್ಯಾಸು, ಅರ್ಧ ಬರ್ಧ ಅಡುಗೆ ಆಗಿಬಿಡುತ್ತೋ ಅಂತ ಬೇಜಾರಿತ್ತು. ಬೇಜಾರೆಲ್ಲ ಒಂದು ಸ್ವಲ್ಪ ಒಳಗೆ ಸ್ವಲ್ಪ ಪುಕ ಅಂತಿತ್ತು. ಬಟ್ ಏನಿಲ್ಲ, ಈಗ ಆರಾಮಾಗಿ ನಮ್ಮ ಮ್ಯಾಗಿ ಬೆಂದಿದೆ ನೋಡಿ. ಬಿಸಿ ಇದೆಯಾ ಪಾತ್ರೆ, ಸಿಕ್ಕಾಪಟ್ಟೆ ಬಿಸಿ ಇದೆ ಗೈಸ್. ಇದುವೇ ಈಗ ಇದನ್ನು ಇಳಿಸ್ಕೊಬಿಡೋಣ. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈ ಪಾತ್ರೆಗೆ ಇದನ್ನು ಹಾಕ್ಕೊಂಬಿಡೋಣ, ಮ್ಯಾಗಿನ ತಂದಿರೋದನ್ನು. ಅಯ್ಯೋ ಕ್ವಾಂಟಿಟಿ ಜಾಸ್ತಿ ಆಯಿತಾ ಅಂತ ಇದೆಲ್ಲ. ಓಹ್ ಸಿಕ್ಕಾಪಟ್ಟೆ ಬಿಸಿ ಇದೆ ಮಾತ್ರ ಒಳಗಡೆ. ನಾನೇನು ಪಾತ್ರೆ ತೆಗಿಬೇಕಾದ್ರೆ ಅಷ್ಟು ನನಗೆ ಬಿಸಿ ಅನಿಸಲಿಲ್ಲ. ಪಾತ್ರೆ ಆ್ಯಕ್ಚುಲಿ ಬಿಸಿನೇ ಇಲ್ಲ ಹೇಳಿ. ಓಕೆ ಗೈಸ್ ಕ್ಲೋಸ್ ಮಾಡ್ಬೋಣ. ಓಕೆ ಮಾಡಿರೋ ಮ್ಯಾಗಿನ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಾನು ಹೇಳ್ತೀನಿ ಗೈಸ್ ಇವತ್ತು ನಿಮಗೆ. ಎಲ್ಲರೂ ಎಣ್ಣೆನ ಚಿಯಾಸ್ ಮಾಡ್ತಾರೆ, ನಾನು ಇವಾಗ ಮ್ಯಾಗಿನ ಚಿಯಾಸ್ ಮಾಡ್ತಿದ್ದೀನಿ ನಿಮಗೆ. ಚಿಯಾಸ್. ನಿಧಾನಕ್ಕೆ ತಿನ್ಬೇಕು, ಬಾಯಿ ಕ್ರೇಜಿ ಸೂಪರ್. ಮ್ಯಾಗಿ ಅದು ಏನೋ ಮ್ಯಾಗಿಲಿ ಏನೋ ಸ್ಪೆಷಾಲಿಟಿ ಇದೆ, ಏನೋ ಒಂಥರ ಮಜಾ ಮ್ಯಾಗಿ ತಿನ್ಬೇಕಾರೆ. ಏನಕ್ಕೆ ನಗು ಬಂತು ಗೊತ್ತಾ? ಏನೋ ಒಂದು ವಿಚಾರ ಯಾರೋ ಒಂದು ರೀಲ್ಸ್ ಕಳಿಸಿದ್ರು ನನಗೆ, ಮ್ಯಾಗಿ ತಿಂತಿದ್ರೆ ಹೆಂಗೆ ಇರುತ್ತೆ ಅಂತ, ಮ್ಯಾಗಿ ಹೆಂಗೆ ಮಾಡ್ತಾರೆ ಅನ್ನೋದು. ಅದು ನೆನಪಾಯ್ತು ನನಗೆ ಸಡನ್ನಾಗಿ. ಅನುಭವಿಸ್ಕೊಂಡು ತಿನ್ನೋಣ. ಪ್ರತಿ ಬೈಟಿನಲ್ಲೂ ಸ್ವಾದ, ಮ್ಯಾಗಿ ಸ್ವಾದ ಗೈಸ್. ಏನಂತಂದರೆ ಈಗಷ್ಟೇ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಒಳಗೆ ಬಂದು ಕುತ್ಕೊಂಡೆ ಫೋನಲ್ಲಿ ರೀಲ್ಸ್ ನೋಡಬೇಕು ಅಂತೇಳಿ ಕುತ್ಕೊಂಡೆ ಗೈಸ್. ಕುತ್ಕೊಂಡಿರ್ಬೇಕಾರೆ ಈ ರೀಲ್ಸ್ ಬಂತು, ನನಗೊಂದು ರೆಕಮೆಂಡ್ ಆಯಿತು. ಬಟ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂದರೆ ಈ ರೀಲ್ಸ್ ನೋಡೋಕ್ಕೆ ಸಖತ್ತಾಗಿದೆ. ವಿಡಿಯೋ ತೋರಿಸ್ಬೋದೇ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನು ತೋರ್ಸೋಕೆ ಹೋಗಲ್ಲ ಈ ವಿಡಿಯೋನ. ಹಂಗೆ ಹೇಳ್ತೀನಿ ಕೇಳಿ. ಫಸ್ಟ್ ಸ್ಟೆಪ್ಸ್ ಆರ್ ಆಲ್ವೇಸ್ ಡಿಫಿಕಲ್ಟ್, 100% ಅಂತ ಇದೆ ಆ್ಯಕ್ಚುಲಿ. ಬಟ್ ಸತ್ಯ ಅಲ್ವಾ? ಎಷ್ಟು ನಾವು ಬಿಗಿನಿಂಗ್ ಅಷ್ಟೇ ಕಷ್ಟ. ಈಗ ಸಪೋಸ್ ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಈಗ ಸಪೋಸ್ ನಾನು ವೀಡಿಯೋ ಕ್ರಿಯೇಟ್ ಮಾಡ್ತಿದ್ದೀನಿ, ಕಂಟೆಂಟ್ ಕ್ರಿಯೇಟರಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ನನಗೆ ಕಷ್ಟವಾಗಿರೋದೇನು ಸ್ಟಾರ್ಟಿಂಗು, ಒಬ್ಬೊಬ್ಬನೇ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು, ವೀಡಿಯೋ ಶೂಟ್ ಮಾಡಬೇಕು, ಬರಬೇಕು, ಅದು ತಗೊಬಂದು ಆ ಕಂಟೆಂಟನ್ನು ತಗೊಬಂದು ಆ ಸೋರ್ಸ್ನ ಕಲೆಕ್ಟ್ ಮಾಡಿರ್ತೀವಲ್ಲ, ಕಲೆಕ್ಟ್ ಮಾಡಿರೋ ಸೋರ್ಸ್ನ ತಗೊಂಡು ಫೋನಲ್ಲಿ ತಂದು ಲ್ಯಾಪ್ಟಾಪಲ್ಲಿಗೆ ಹಾಕಿ ಲ್ಯಾಪ್ಟಾಪಿಂದ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಅಷ್ಟಿಗೆ ಬಾಯಿಗೆ ಬಂದಿರುತ್ತೆ. ಸತ್ಯ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಬಾಯಿಗೆ ಬಂದಿರುತ್ತೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಆಗುತ್ತೆ ಆ ಥರ. ಬೇರೆ ಕ್ರಿಯೇಟರ್ಸಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಆ ಥರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಯೋಚನೆ ಮಾಡ್ತಿರ್ತೀನಿ, ಅದೇ ಇದು ಗ್ರೋತ್ ಆಗಿ ನನ್ನ ಚಾನಲ್ 1 ಮಿಲಿಯನ್ ರೀಚ್ ಆಯ್ತು ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, ಸ್ಟಾರ್ಟಿಂಗು ಒಬ್ಬನೇ ಎಲ್ಲದಕ್ಕೂ ತಟುಸಾಡ್ತಿರ್ತೀನಿ, ಒಬ್ಬನೇ ಕಷ್ಟಪಡ್ತೀನಿ. ಕೂರಕ್ಕೆ, ಎದಾಳಕ್ಕೂ, ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೂ, ಎಡಿಟ್ ಮಾಡೋಕ್ಕೂ, ಪ್ರತಿಯೊಂದು ಕಷ್ಟಪಡ್ತಿರ್ತೀನಿ ಅಂತ ಅಂದ್ಕೊಳ್ಳೋಣ. ಅದೇ ರೀಚ್ ಆಗಿ 1 ಮಿಲಿಯನ್ ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದಾಗ ನನಗೆ ಏನಾಗುತ್ತೆ ಹೇಳಿ, ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ. ಇನ್ನೊಂದು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರುತ್ತೆ. ಅವಾಗ ಏನು ಮಾಡ್ತೀನಿ, ನಾನು ಒಬ್ಬ ಕೆಲಸದವ್ರು ಹೈರ್ ಮಾಡ್ತೀನಿ. ಯಾವ ಥರ ಅಂದರೆ ಕ್ಯಾಮ್ರಾ ಹಿಡಿಯೋಕ್ಕೆ ಒಬ್ಬ
ನಾನು ಎಡಿಟರ್ನೇ ಒಬ್ಬ ಅಂತ ಅಂದ್ಕೊಂಡು ನಾನು ಇಟ್ಕೊಂಡಿರ್ತೀನಿ. ಅವಾಗ ಏನಾಗುತ್ತೆ, ನನ್ನ ಕೆಲಸ ಅರ್ಧ ಅದರಲ್ಲಿ ಆಲ್ಮೋಸ್ಟು 75% ಪ್ರಾಬ್ಲಮ್ ಸಾಲ್ವೇ ಆಗೋಯ್ತು. ಹೋಗಿ ಶೂಟ್ ಮಾಡೋದು ಮ್ಯಾಟ್ರ್ ಅಲ್ಲ, ಶೂಟ್ ಮಾಡಿ ತಗೊಬಂದು ಅದು ಎಡಿಟ್ ಮಾಡೋಕ್ಕಿದೆಯಲ್ಲ, ಅದು ಒನ್ ಆಫ್ ದ ಡಿಫಿಕಲ್ಟ್ ಟಾಸ್ಕ್. ನನಗೆ ಪರ್ಸ್ನಲಿ ಒನ್ ಆಫ್ ದ ಡಿಫಿಕಲ್ಟ್. ಅದು ಅಷ್ಟು ಕಷ್ಟ ಆಗುತ್ತೆ ನನಗೆ ಅದು. ಹಂಗಾಗಿ ಬಿಗಿನಿಂಗ್ ಅನ್ನೋದು ಯಾವಾಗಲೂ ಕಷ್ಟನೇ ಆ್ಯಕ್ಚುಲಿ. ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ರೀಚ್ ಆದಾಗ ಆಲ್ವೇಸ್ ಅದು ಈಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಮತ್ತು ಇಲ್ಲಿ ನೋಡಿ, ಇದೇನೋ ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇದು ನನಗೆ ಮೋಸ್ಟ್ಲಿ ಮಲ್ಕೊಳ್ಬೇಕಾದ್ರೆ ಬಟ್ಟೆ ಏನಾರು ತೆಗ್ದು ಹಾಕೊಳ್ಳೋಕ್ಕೇನೋ ಕೊಟ್ಟಿದ್ದಾರೆ ಅನಿಸುತ್ತೆ ಗೈಸ್. ಅದೊಂದು ಹಂಗಾಗಿ ಈ ರೀಲ್ಸ್ ನೋಡ್ತಿದ್ದೆ. ಇದು ಯಾವುದು ಫಿಲಮು, ಡ್ಯೂಡ ಏನು ಫಿಲಮ್ ಹೆಸರು, ಇದ್ರದ್ದು ರೀಲ್ಸ್ ಬಂತು, ಹಂಗಾಗಿ ನೋಡಿದೆ. ನಾಟ್ ಬಿಕಾಸ್ ಅದರ್ಸ್ ಆರ್ ಈಸಿ, ಬಟ್ ಬಿಕಾಸ್ ಒನ್ಸ್ ಯು ಬಿಗಿನ್ ಯು ಲರ್ನ್ ಹೌ ಟು ಮೂವ್. ಎವ್ರಿ ನೆಕ್ಸ್ಟ್ ಸ್ಟೆಪ್ ಬಿಕಮ್ಸ್ ಎ ಹ್ಯಾಬಿಟ್, ನಾಟ್ ಈಸರ್, ಜಸ್ಟ್ ಫೆಮಿಲಿಯರ್ ದಟ್ ಹೈ ಗ್ರೋತ್ ಹ್ಯಾಪನ್. ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ಡಿಫಿಕಲ್ಟ್. ಈ ಥರ ಇತ್ತು. ನನಗೆ ರೀಲ್ಸ್ ನೋಡ್ಬೇಕಾದ್ರೆ ಖುಷಿ ಆಯ್ತು ಇದು ಓದಿದ ತಕ್ಷಣ ಆ್ಯಕ್ಚುಲಿ. ಗೈಸ್ ಫೈನಲಿ ಒಳಗೆ ಬಂದಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಗೈಸ್. ನೆಕ್ಸ್ಟ್ ಲೆವೆಲ್ ಚಳಿ ಅಂತ ಅಂದ್ಕೊಳ್ಳಿ. ಬಾಬಾ ಸಿಕ್ಕಾಪಟ್ಟೆ ಚಳಿ ಇದೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ಸಿಚುವೇಶನ್ ಹೆಂಗಿದೆ ಅಂತ. ಈಗೆಲ್ಲ ವೆದರ್ ಕಂಪ್ಲೀಟ್ಲಿ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಟೆಂಟ್ ಒಳಗಂತೂ, ಮನೆಯೊಳಗೆ ಇರೋಕ್ಕೆ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ಟೆಂಟ್ ಒಳಗೆ ಇರ್ಬೇಕಂದ್ರೆ ಇನ್ನೂ ಕಷ್ಟ ಅಲ್ವಾ ಹೇಳಿ. ನಾನು ಮಲ್ಗಕ್ಕೆ ಯಾವುದೇ ರೀತಿ ಹಾಸಿಗೆ ತಂದಿಲ್ಲ, ಏನು ತಂದಿಲ್ಲ, ಜಸ್ಟ್ ಒಂದು ಪಿಲ್ಲೋ ತಂದಿದ್ದೀನಿ. ಬಿಟ್ಟರೆ ಪಿಲ್ಲೋ ಜೊತೆಗೆ ಇದೊಂದು ಈ ಐಟಮ್ ಇದೆಯಲ್ಲ, ಇದೊಂದು ಹಾಸ್ಕೊಳ್ಳೋ ಥರ ಯೋಗ ಮ್ಯಾಟ್ ತಂದಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಬೆಡ್ಶೀಟ್ ಗಿಡ್ಶೀಟ್ ಏನೂ ತಂದೇ ಇಲ್ಲ. ಯಾರ್ಯಾರು ಈ ಮೂಂಗ್ ದಾಲ್ ತಂದಿದ್ದೀರೋ ಕಮೆಂಟ್ ಮಾಡಿ ಗೈಸ್. ಇದಿಷ್ಟು ನಾನಿರೋ ಸುತ್ತನೂ ಯಾವ್ದಾರು ಸತ್ತಿರ್ತಾರಲ್ಲ ಅವ್ರನ್ನ ಉಣಾಕಿರೋ ಅಂಥ ಜಾಗಗಳು ಇವೆಲ್ಲ. ಅಪಾನ್ ಎ ಟೈಮ್ ಈ ಜಾಗ ಎಲ್ಲ ಫುಲ್ಲು ಖಾಲಿ ಜಾಗ ಇತ್ತು. ಈಗಲೂ ಆ್ಯಕ್ಚುಲಿ ಈ ಜಾಗ ಪೂರ್ತಿ ಖಾಲಿ ಇದೆ. ಆ ಕಡೆ ಮುಂದೆ ಸ್ವಲ್ಪ ಮನೆಗಳಿದೆ. ಇದೆಲ್ಲ ಕಂಪ್ಲೀಟ್ಲಿ ಎಂಟಿ ಸ್ಪೇಸ್ ಆ್ಯಕ್ಚುಲಿ. ಗೈಸ್ ಟೈಮ್ ಈಗ ಎಕ್ಸಾಕ್ಟ್ಲಿ ನೋಡಿ 12 ಗಂಟೆ 1 ನಿಮಿಷ. ಯಾಕೋ ನಾಯಿಗಳು ಸಿಕ್ಕಾಪಟ್ಟೆ ಬೊಗಳುತ್ತಿದ್ದಾವಲ್ಲ, ಏನೋ ಬೊಗಳುತ್ತಿದ್ದಾವೆ ಇಷ್ಟೊತ್ತು ತನಕ. ಇದು ಯಾಕೆ ಟೆಂಟ್ ಹಿಂಗೆ ಬರ್ತಿದೆ ಮೈ ಮೇಲೆ? ಇಲ್ಲೇ ನಿಂತ್ಕೊ, ಇಷ್ಟೋ ತನಕ ಆ ಕಡೆಯಿಂದ ಬರ್ತಿತ್ತು, ಈಗ ಹಿಂಗೆ ಬರ್ತಾಯಿದೆ ಟೆಂಟು. ಬನ್ನಿ ಹೊರಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಟ್ರೈಪಾಡ್ ನೋಡಿ, ಆವಾಗಲೇ ಶೂಟ್ ಮಾಡಿದ್ದು ಕ್ಯಾಂಪ್ ಹಾಕ್ಬೇಕಾದ್ರೆ ಈ ಜಾಗದಲ್ಲಿ ಇಟ್ಟಿದೆ. ಇನ್ನಷ್ಟು ಇಲ್ಲಿ ಹಿಂಗೆ ಇದೆ. ಟ್ರೈಪಾಡ್ನ ತೆಗ್ದೇ ಇಲ್ಲ, ಟೆಂಟ್ ಇಲ್ಲೇ ಇದೆ ನಂದು. ಅಬ್ಬಾ ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಆಚೆ ಸೈಡು ಒಳಗೆ ಒಂದು ಸ್ವಲ್ಪ ಬೆಚ್ಚಗಿತ್ತು ನನಗೆ, ಒಳಗಡೆನೂ ಚಳಿ ಇತ್ತು, ಬಟ್ ಇಷ್ಟಕ್ಕೊಂದು ಚಳಿ ಇರಲಿಲ್ಲ. ಕಂಪ್ಲೀಟ್ ಈ ಜಾಗ ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ಬಂದಾಗ ಈ ಜಾಗದಲ್ಲಿ ಯಾವುದೇ ರೀತಿ ಚಂದ್ರ ಇರಲಿಲ್ಲ. ಈಗ ಚಂದ್ರ ಬಂದಿದೆ ನೋಡಿ, ಆ ಜಾಗದಲ್ಲಿ ಕಾಣಿಸ್ತಿದೆ ಚಂದ್ರ ನನಗೆ. ನಿಮಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಿದೆ ಇಲ್ಲೋ ಗೊತ್ತಿಲ್ಲ, ಮರ ಅಡ್ಡ ಆಗಿರ್ಬೇಕೇನೋ ಮೋಸ್ಟ್ಲಿ. 12:30 ಆಗ್ತಾ ಬರ್ತದೆ ಗೈಸ್ ಟೈಮು. ಚಳಿ ಇರ್ದಲೇ ಇರುತ್ತಾ. ಹಿಂಗೆ ಇಲ್ಲೊಂದು ಟಾರ್ಚ್ ಇರಬೇಕಾಯ್ತು ಕೈಯಲ್ಲಿ ಒಂದು ಕರೆಕ್ಟಾಗೋದು. ಹಿಂಗೆ ಹಿಡಿದ್ರೆ ನನ್ನ ಮುಖಕ್ಕೆ ಹಿಂಗೆ ಲೈಟ್ ಹಿಡಿದ್ರೆ ಮುಂದೆ ಇರೋ ಜಾಗ ಕಾಣ್ತಿಲ್ಲ ನನಗೆ. ಯಾರೂ ಇಲ್ಲ ಗೈಸ್, ನನ್ನ ಟೆಂಟ್ ಒಂದೇ ಅಲ್ಲಿದೆ ನೋಡಿ. ನೋಡಿ ಇದು ಒಂದು ಕಾಂಪೌಂಡ್, ಇದು ಇಲ್ಲೇ ಇದ್ದಿದೆಯಲ್ಲ ಈ ಜಾಗದಲ್ಲಿ ಗದ್ದೆ ಒಳಗಡೆ ಯಾರೋ ಪರ್ಸ್ನಲ್ ತೋಟ ಇದೆ. ಮರ ನೋಡಿ ಕತ್ತಲಲ್ಲಿ ಹೆಂಗೆ ಕಾಣ್ತಿದೆ. ನೈಟ್ ಹೊತ್ತು ಮರಕ್ಕೆ ಲೈಟ್ ಬಿಡ್ಬಾರ್ದು ಅಂತ ನಾನು ಅಂಥದ್ರಲ್ಲಿ ಲೈಟ್ ಹೊತ್ತೇ ಮರಕ್ಕೆ ಲೈಟ್ ಬಿಡ್ತಾಯಿದ್ದೀನಿ ಗೈಸ್. ಹೆಂಗಿರ್ಬೋದು ನಾನು. ಆ್ಯಕ್ಚುಲಿ ಎಲ್ಲೆಲ್ಲಿ ಈ ಜಾಗದಲ್ಲಿ ಜನಗಳದ್ದು ಬಾಡಿನ ದಫನ್ ಮಾಡಿದ್ದಾರೆ ಗೊತ್ತಾ? ದಫನ್ ಮಾಡಿದ್ದಾರೆ ಮತ್ತು ಸುಟ್ಟು ಹಾಕಿದ್ದಾರೆ ಆ್ಯಕ್ಚುಲಿ. ಇದೆಲ್ಲ ಕಂಪ್ಲೀಟ್ಲಿ ಒನ್ಸ್ ಅಪಾನ್ ಎ ಟೈಮ್ ಇವೆಲ್ಲ ಈ ಜಾಗ ಇದೆಯಲ್ಲ, ಇದೆಲ್ಲ ಒಬ್ರದ್ದು ಜಾಗಗಳು. ಅಟ್ ದ ಸೇಮ್ ಟೈಮ್ ಆ ಮನೆ ಕಡೆಯಿಂದ ಯಾವ್ದಾರು ವ್ಯಕ್ತಿನಾರು ಡೆತ್ ಆದಾಗ ಆ ಡೆತ್ ಆಗಿರೋ ಬಾಡಿಗಳನ್ನೆಲ್ಲ ತಗೊಬಂದು ಇಲ್ಲೇ ದಫನ್ ಮಾಡ್ತಿದ್ದು, ಉಣ್ತಿದ್ದು, ಸುಟ್ಟಾಕ್ತಿದ್ದು. ಬಟ್ ಸ್ಟಿಲ್ ಈಗಲೂ ನಡೆಯುತ್ತೆ. ಅವ್ರ ಮನೆ ಕಡೆಯವ್ರದ್ದು ಏನಾರ ಪ್ರಾಬ್ಲಮ್ ಏನಾರು ಆಗಿ ಗೈಸ್ ಮಲ್ಕೊಬಿಡ್ತೀನಿ. ಮಲಗಿಬಿಡೋಣ, ಯಾಕಂದರೆ ಚಳಿಗೆ ತಡೆಯೋಕ್ಕಾಗ್ತಿಲ್ಲ ನಂಗೆ. ಸ್ಪೆಕ್ಸ್ನೆಲ್ಲ ತೆಗ್ದು ಆ ಕಡೆ ಇಟ್ಕೊಬಿಡೋಣ. ಈಗಲೇ ಇಷ್ಟು ಚಳಿ ಇದೆ ಅಂದರೆ ಇನ್ನು ಅರ್ಲಿ ಮಾರ್ನಿಂಗ್ ಇನ್ನು ಯಾವ ರೇಂಜಿಗೆ ಚಳಿ ಇರುತ್ತೆ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ನನಗೆ. ಭಯ ಏನು ಗೊತ್ತಾ, ಇದು ಟೆಂಟ್ಗಳಿದೆಯಲ್ಲ ಸುಮ್ಮನೆ ಇರಲ್ಲ ಈ ಜಾಗದಲ್ಲಿ. ಹಿಂಗೆ ಮಲ್ಕೊಂಡಿರ್ತೀವಲ್ಲ, ಸಡನ್ನಾಗಿ ಗಾಳಿ ಬಂದೆ ಹಿಂಗೆ ಶಬ್ದ ಆಗೋದು, ಈ ಥರ ಎಲ್ಲ ಶಬ್ದ ಆಗುತ್ತಲ್ಲ, ಆವಾಗ ಒಂದು ಸ್ವಲ್ಪ ಮೀಟ್ರ್ ಆಫ್ ಆಗುತ್ತೆ, ಸ್ವಲ್ಪ ಶಬ್ದ ಜಾಸ್ತಿ ಆದಾಗ. ಓಕೆ, ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬೆಳಗ್ಗೆ ಆಗೋಷ್ಟಿಗೆ ಯಾವ ಥರ ಚಳಿ ಹೊಡಿಯುತ್ತೋ ನಂಗೆ ಗೊತ್ತಿಲ್ಲ. ಈ ಉಡ್ಡಿ ತಂದಿರೋದೇ ಒಂದು ಸ್ವಲ್ಪ ಆರಾಮು ಮಲ್ಗೋಕ್ಕೆ. ತಲೆಗೆಲ್ಲ ಕವರ್ ಮಾಡ್ಕೊಂಡು ಫುಲ್ಲು ನೀಟಾಗಿ ಮಲ್ಕೊಂಡ್ಬಿಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಟೈಮ್ ಈಗ 1 ಗಂಟೆ ಆಗ್ತಾ ಬರ್ತದೆ ಗೈಸ್. ನಂಗೆ ರಾತ್ರಿ ಎಲ್ಲ ಯಾಕೋ ಕರೆಕ್ಟಾಗಿ ನಿದ್ದೆನೇ ಬರ್ತಿಲ್ಲ. ಏನಕ್ಕಂದರೆ ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತದೆ ಈ ಜಾಗದಲ್ಲಿ.
ಓಪನ್ ಸ್ಪೇಸ್ ಅಲ್ವಾ, ಹಾಗಾಗಿ ಮರ ಗಿಡ ಆ ಕಡೆ ಯಾವುದು ಇಲ್ಲ. ಓಪನ್ ಸ್ಪೇಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿದೆ ಇಲ್ಲಿ. ಟೆಂಟು ಈಗ ಸ್ಲೈಟಾಗಿ ನಿಂತಿರೋದಷ್ಟೇ. ಮಲ್ಕೊಂಡಾಗ ಫುಲ್ಲು ಜೋರಾಗಿ ಗಾಳಿ ಬಂದಿದ ತಕ್ಷಣ ಟೆಂಟೆಲ್ಲ ಸಿಕ್ಕಾಪಟ್ಟೆ ಶಬ್ದ ಮಾಡ್ತಾಯಿದೆ. ಆ್ಯಕ್ಚುಲಿ ಲೆಫ್ಟ್ ಸೈಡ್ ಟೆಂಟ್ ಇದೆಯಲ್ಲ, ಇದು ನನಗೆ ಎಳ್ದು ಇದು ನೋಡಿ ಹಿಂಗೆ ಬಿಡ್ತೀನಿ, ಮತ್ತೆ ಈ ಕಡೆ ಎಳ್ದು ಬರ್ತಾಯಿದೆ. ಆ್ಯಕ್ಚುಲಿ ಈ ಕಡೆಯಿಂದನೇ ಗಾಳಿ ಸಿಕ್ಕಾಪಟ್ಟೆ ಬರ್ತಾಯಿದೆ.